ವಸತಿ ಇಲಾಖೆಯಲ್ಲಿನ ಲಂಚದ ಆಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಕೋಲಾಹಲ ಎಬ್ಬಿಸಿತ್ತು ಈ ಆಡಿಯೋ. ವಸತಿ ಇಲಾಖೆಯಲ್ಲಿ ಲಂಚದ ಆಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಇದು ಕೋಲಾಹಲವನ್ನೇ ಎಬ್ಬಿಸಿತ್ತು. ಈ ಆಡಿಯೋ ಶಾಸಕ ಬಿಆರ್ ಪಾಟೀಲ್ಗೆ ಸಿಎಂ ಸಿದ್ದರಾಮಯ್ಯ ಇದೀಗ ಬುಲಾವನ್ನ ನೀಡಿದ್ದಾರೆ. ಬೆಂಗಳೂರಿಗೆ ಬಂದು ಭೇಟಿಯಾಗುವಂತೆ ಸಿಎಂ ತಿಳಿಸಿದ್ದಾರೆ. ಬಿಆರ್ ಪಾಟೀಲ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಫೋನ್ ಮಾಡಿ ಬೆಂಗಳೂರಿಗೆ ಬರುವಂತೆ ತಿಳಿಸಿದ್ದಾರೆ. ಜೂನ್ 25ರ ಸಂಜೆ ಬೆಂಗಳೂರಿನಲ್ಲಿ ಭೇಟಿಯಾಗುವಂತೆ ಸಿದ್ದರಾಮಯ್ಯ ಅವರು ಬಿಆರ್ ಪಾಟೀಲ್ಗೆ ತಿಳಿಸಿರೋದು. ಪಕ್ಷಕ್ಕೆ ಮುಜುಗರ ಆಗ್ತಿದ್ದಂತೆ ಬಿಆರ್ ಪಾಟೀಲ್ಗೆ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದು ಫೋನ್ ಮಾಡಿ ಜೂನ್ 25ನೇ ತಾರೀಕು ಡೇಟ್ ಅನ್ನ ಕೊಟ್ಟಿದ್ದಾರೆ. ಜೂನ್ 25ನೇ ತಾರೀಕು ಸಂಜೆ ಬೆಂಗಳೂರಿಗೆ ಬಂದು ತಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಬಿಆರ್ ಪಾಟೀಲ್ ಸದ್ಯ ತಮ್ಮದೇ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಈ ಕುರಿತಾದಂತಹ ಆಡಿಯೋ ಸಹ ರಿಲೀಸ್ ಆಗಿತ್ತು. ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ರು, ಇದೀಗ ಮೈನಾರಿಟಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರೆ. ಹೀಗಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಬಿಆರ್ ಪಾಟೀಲ್ಗೆ ಕರೆ ಕೊಟ್ಟಿದ್ದಾರೆ. जी सर्फराज, हाँ साहब आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। हो रहा है क्या, धंधा हो रहा है क्या? साहब ऐसा है तो साहब आप ऐसा है तो दीजिए. मैं लास्ट टाइम आपको बताया एक्शन विल टेक एक्शन सर इमीडिएटली. वी हैव नॉट डन लाइक दैट सर. आई मीन इफ दे हैव डन लाइक दैट वी विल सेंड देम बिहाइंड बार सर. भाई मैं अपने सरकार को ऊपर मैं इल्जाम कैसे लगाता हूँ? मैं जो तजुर्बा आया है, जो पैसा दिया है उसको घर मिला है. नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? अब कितने घर दिए अब? सर हम लोगों को लास्ट ईयर में जो सर कुछ 10 या 12,000 घर जब लास्ट टाइम दिए थे सर, जो एमएलए से मिनिस्टर साहब ने जो रिक्वेस्ट किया, दिस वाज 2 years back when the new government came into power sir. Now we have asked for about 43,000 houses जो लैप्स हो गए, हमको वापस दो बल्कि हम लोग पूछे हैं सर. मेरा सुनिए, किसी को बोला नहीं, जो मेरा लेटर भेजा था वो नहीं हुआ. वही लेटर ग्राम पंचायत के चेयरमैन मेरे पास से लेके गए, वो पैसा दे के लेके आए घर में. हमारी इज्जत क्या रहेगा सर? वो दीजिए सर, कौन सा है? मैं किसी को नहीं बोला, बट आई विल टेक एक्शन सर. लेट मी नो सर. अब वो कैंसिल करके आप ही देंगे. ऐसा किया है, आई विल हैंग दैट फेलो हु हैज डन इट सर 100%. हैंग नहीं, एक आदमी नहीं, बहुत लोगों को हैंग करना पड़ता. आप दो ना, अब मुझे दो सर, एटलीस्ट विल सी व्हाट हैज हैपेंड सर. आप थोड़ा मुझे प्लीज दीजिए सर. ಇದೇ ಬಿಆರ್ ಪಾಟೀಲ್ ಕಾಂಗ್ರೆಸ್ನ ಹಿರಿಯ ಶಾಸಕ ಹಾಗೂ ಜಮೀರ್ ಅವರ ಆಪ್ತ ನಡೆಸಿದಂತಹ ಸಂಭಾಷಣೆಯ ಆಡಿಯೋ ವೈರಲ್ ಆಗಿತ್ತು. ಇದು ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಕುರಿತಾಗಿ ಮಾತನಾಡಿರುವಂತಹ ಆಡಿಯೋ. ಇದೀಗ ಈ ಬೆನ್ನಲ್ಲೇ ಮೈನಾರಿಟಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಸಹ ಬಿಆರ್ ಪಾಟೀಲ್ ಮಾತನಾಡಿದ್ದಾರೆ. ಹೀಗಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರನ್ನ ಬರುವಂತೆ ಹೇಳಿದ್ದಾರೆ.